Philippians chapter 2. ಫಿಲಿಪಿ 2ರಲ್ಲಿ ನಾವು ಹೀಗೆ ನೋಡ್ತೇವೆ. Philippians chapter 2. ಫಿಲಿಪಿ 2ನೇ ಅಧ್ಯಾಯ verse 5. 5ನೇ ವಚನ. Have this attitude in yourself which is in Christ Jesus. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. Now, I want you to see 3 steps here. ಇಲ್ಲಿ ನಾನು ನೀವು ಆ ಒಂದು 3 ಹಂತ ಅಥವಾ ಮೆಟ್ಟಿಲುಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. Number 1. ಮೊದಲನೇದಾಗಿ, He was God, verse 6, and he became a man. ಅವನು ದೇವ ಸ್ವರೂಪನಾಗಿದ್ರು ದೇವರಿಗೆ ಸರಿಸಾಮನಾಗಿರಲಿಲ್ಲ, ಒಬ್ಬ ಮನುಷ್ಯನಾದ. The head of the angels, he was ordinary angel, he wanted to be like God. ಇಲ್ಲಿ ಒಬ್ಬ ದೇವದೂತನು ಮುಖ್ಯಸ್ಥನು ನಾವು ನೋಡ್ತೀವಿ, ಅವನು ದೇವರಾಗಲಿಕ್ಕೆ ಬಯಸ್ತಾ ಇದ್ದ. ಆದ್ರೆ ದೇವರು ವ್ಯತಿರಿಕ್ತವಾಗಿ ನಡೆದರು. He was God and he became a man. ಅವರು ದೇವರಾಗಿದ್ರು, ಮನುಷ್ಯ ರೂಪವನ್ನು ತಾಳಿದರು. That is how salvation came. ಹಾಗೆ ಒಬ್ಬ ಒಂದು ರಕ್ಷಣೆಯ ಮಾರ್ಗ ಸಿದ್ಧವಾಯಿತು. That spirit that we build the church. ಆ ಒಂದು ಆತ್ಮದಲ್ಲಿಯೇ ನಾವು ಸಭೆಯನ್ನು ಕಟ್ಟುವರಾಗಿದ್ದೇವೆ. That we seek to go down in the eyes of others. ನಾವು ಇತರರ ದೃಷ್ಟಿಯಲ್ಲಿ ಕೆಳಗೆ ಹೋಗುವಂತವರಾಗಿರ್ತೀವಿ. That's the first step. As God, he became man. ದೇವರಾಗಿದ್ರು, ದೇವರಿಂದ ಮನುಷ್ಯನಾದನು. ಅದು ಮೊದಲನೆಯ ಹಂತ. When he became a man, he could have come as a king. That itself would have been a great humility. ಅವನು ಮನುಷ್ಯನ ರೂಪ ತಾಳ್ದಾಗ ಒಬ್ಬ ರಾಜನಾಗಿರ್ಬೋದಾಗಿತ್ತು. ಅದನ್ನೇ ನಾವು ಒಂದು ದೀನತೆ ಅಂತ ಹೇಳ್ಬೋದು. If God comes and becomes a king on earth, that is a great step of humility. ಒಬ್ಬ ದೇವರು ಮನುಷ್ಯ ಭೂಮಿಗೆ ಮನುಷ್ಯನಾಗಿ ಬಂದು ಒಬ್ಬ ರಾಜನಾದ್ರೂ ಅದು ಬಹಳ ದೀನತೆಯ ಕಾರ್ಯ. ಅದು He didn't become a king. ಆದ್ರೆ ಆತನು ರಾಜನಾಗ್ಲಿಲ್ಲ. Second step. ಎರಡನೇ ಹಂತ. As a man, verse 7, he became a slave. 7ನೇ ವಚನದಲ್ಲಿ ತನ್ನನ್ನು ಬರದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿದನು, ಧರಿಸಿಕೊಂಡನು. The real word that is a slave. A servant gets pay. A slave gets no pay. ಇಲ್ಲಿ ದಾಸ ಅಂತ ಹೇಳುತ್ತೆ. ದಾಸ ಅಂದ್ರೆ ಒಬ್ಬ ಏನು ಒಂದು ಕೆಲಸಗಾರನಲ್ಲ, ಒಬ್ಬ ಸೇವಕನಲ್ಲ, ಅವನಿಗೇನು ಸಂಬಳನೂ ಸಿಗೋದಿಲ್ಲ. And we think, okay, he's become a slave. That is the lowest place. ಅಲ್ಲಿ ಒಬ್ಬ ದಾಸನಾದನು, ಅದು ಬಹಳ ಕಡಿಮೆಯ ಸ್ಥಳ. He went still further down. ಅಷ್ಟು ಮಾತ್ರ ಅಲ್ಲ, ಅಲ್ಲಿಗೆ ನಿಲ್ಲಿಸಲಿಲ್ಲ, ಆತನ ಇನ್ನೂ ಕೆಳಗೆ ಹೋದ. He says he went, verse 8, he humbled himself to die on the cross. ಇಲ್ಲಿ ಅಂದ್ರೆ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದ. How is that a humility to die on the cross? ಶಿಲುಬೆಯ ಮೇಲೆ ಒಂದು ಸಾಯುವಂತದ್ದು, ಅದು ದೀನತೆ. Because the Roman people, they put the bad people in jail, but the worst criminals they crucified on a cross. ರೋಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಕೆಟ್ಟ ಜನರನ್ನ ಒಂದು ಸೆರೆಯಲ್ಲಿ ಹಾಕ್ತಾ ಇದ್ರು. ಆದ್ರೆ ಬಹಳ ಬಹಳ ಅತಿ ಕೆಟ್ಟ ಜನಗಳನ್ನ ಶಿಲುಬೆಯಲ್ಲಿ ಹಾಕ್ತಾ ಇದ್ರು. Just like today, bad, even murderers, some are imprisoned, but really bad ones are hanged. ಇವತ್ತು ನಾವು ನೋಡ್ತೇವೆ, ಬಹಳ ಅತಿ ಒಬ್ಬ ಕೊಲೆಗಡುಕರನ್ನ ಒಂದು ಸೆರೆಯಲ್ಲಿ ಹಾಕ್ತಾರೆ. ಆದ್ರೆ ಅತಿಯಾಗಿ ಬಹಳ ಕೊಲೆಗಳನ್ನ ಮಾಡಿದವ್ರನ್ನ ಒಂದು ಗಲ್ಲು ಶಿಕ್ಷೆಗೆ ಹಾಕ್ತಾರೆ. So you see, the head of the angels tried to go up and up and up and up, and God pushed him down. ಆ ಒಂದು ದೇವದೂತರ ನಾಯಕನು ಮೇಲೆ 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 ಹೋಗ್ಲಿಕ್ಕೆ ಪ್ರಯತ್ನ ಮಾಡುವಾಗ ದೇವರು ಆತನನ್ನು ದೊಬ್ಬಿದ. And he became the devil. ನಂತರ ಆತನು ಸೈತಾನನಾದ. And Jesus was up there as God. He came down and down and down. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ತಾನು ಉತ್ತಮ ಸ್ಥಳದಲ್ಲಿದ್ದು ತನ್ನನ್ನು ತಗ್ಗಿಸಿಕೊಂಡು ಕೆಳಕ್ಕೆ ಬಂದ. As God, he became man. That's the first step of humility. ಮೊದಲ ದೀನತೆಗೆ ಮೊದಲ ಹಂತ ದೇವರಿಂದ ಮನುಷ್ಯನಾಗಿದ್ದು. And then as a man, he became a slave. Second step. ಎರಡನೇ ಹಂತ ಮನುಷ್ಯನಿಂದ ಅವನು ಒಬ್ಬ ದಾಸನಾದನು. And then he went down and became, in the eyes of others, like a criminal. Died. ಅಲ್ಲಿಂದ ಇನ್ನು ತಳಕ್ಕೆ ಹೋಗಿ ಆತನು ಇತರ ಜನರ ದೃಷ್ಟಿಯಲ್ಲಿ ಒಬ್ಬ ಅಪರಾಧಿ ಆದನು. So those are the 3 secrets of the Christian life. ಇದು ಒಂದು ನಾವು 3 ರಹಸ್ಯಗಳು ಅಂತ ಹೇಳಬಹುದು ಕ್ರಿಸ್ತಿಯ ಜೀವಿತ. Humility, humility, humility. ದೀನತೆ, ದೀನತೆ, ದೀನತೆ. If you've understood that, you've understood the greatest secrets in the Christian life. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಕ್ರಿಸ್ತಿಯ ಜೀವಿತದಲ್ಲಿರುವಂತ ದೊಡ್ಡ ರಹಸ್ಯವನ್ನ ನೀವು ಅರ್ಥ ಮಾಡ್ಕೊಂಡ್ರೆ.
If you have not understood that, then everything of CFC's doctrine you understand is absolute waste of time. ಇದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ CFC ನಲ್ಲಿ ತಿಳ್ಕೊಂಡಂತ ಎಲ್ಲಾ ಬೋಧನೆಗಳು ನೀವು ಅರ್ಥ ಮಾಡ್ಕೊಂಡಿದ್ದು ಯಾವುದು ಪ್ರಯೋಜನವಿಲ್ಲದ್ದು, ಕಾಲಹರಣವಾದದ್ದು. You know, in Galatians 5, you read of the fruit of the Spirit. ಇಲ್ಲಿ ಗಲಾತ್ಯ 5ರಲ್ಲಿ ನಾವು ನೋಡ್ತೀವಿ ಆತ್ಮನ ಫಲಗಳ ಬಗ್ಗೆ. This is a really godly man. ಇಲ್ಲಿ ನಾವು ನೋಡ್ತೀವಿ ಈತನು ನಿಜವಾದ ದೈವಿಕ ಮನುಷ್ಯ. The one who's got the fruit of the Holy Spirit. ಪವಿತ್ರಾತ್ಮನ ಫಲಗಳನ್ನ ಹೊಂದಿರುವಂತ. Galatians 5:22-23. 22-23ರಲ್ಲಿ ನಾವು ನೋಡ್ತೀವಿ 5ನೇ ಅಧ್ಯಾಯ ಗಲಾತ್ಯ. The fruit of the Spirit. ದೇವರ ಆತ್ಮನಿಂದ ಉಂಟಾದ ಫಲಗಳು: love, ಪ್ರೀತಿ, joy, ಸಂತೋಷ, peace, ಸಮಾಧಾನ, patience, ದೀರ್ಘಶಾಂತಿ, kindness, ದಯೆ, goodness, ಉಪಕಾರ, faithfulness, ನಂಬಿಕೆ, gentleness, ಸಾಧುತ್ವ, self-control. ಶ್ರಮೆದನೆ. 9 fruit. 9 ಫಲಗಳು. ನಾವು Where is humility here? ಇಲ್ಲಿ ದೀನತೆ ಇಲ್ವಲ್ಲ, ಇಲ್ಲಿ not even mentioned. ಇಲ್ಲಿ ಅದನ್ನು ನಮೂದಿಸಲ್ಪಟ್ಟಿಲ್ಲ. How is it the most important thing is not mentioned? ಹಾಗೆ ಬಹಳ ಉತ್ತಮವಾದ ಮುಖ್ಯವಾದದ್ದನ್ನ ಇಲ್ಲಿ ನಮೂದಿಸಿಲ್ಲ. Humility is the ground on which all this fruit grows. ಆ ಒಂದು ದೀನತೆ ಅನ್ನುವಂಥದ್ದು ಒಂದು ಭೂಮಿ ಆಗಿದೆ. ಆ ಭೂಮಿ ಮೇಲೆ ಈ ಫಲಗಳು ಬೆಳೆಯುವಂಥದ್ದು. So if you don't have the ground, none of this fruit can grow. ನಿಮಗೆ ಆ ಒಂದು ಭೂಮಿ ಇಲ್ಲ ಅಂದ್ರೆ ಈ ಫಲಗಳು ಬೆಳೆಯೋದೇ ಇಲ್ಲ. Many people go to these verses and say, I'm going to have these qualities. ಬಹಳಷ್ಟು ಜನ ಹೇಳ್ತಾರೆ, ಇಲ್ಲಿ ಹೋಗ್ಬಿಟ್ಟು ಈ ಫಲಗಳೆಲ್ಲ ನನಗೆ ಇರ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. If you don't have any ground, where can you sow the seed? ನಿಮಗೆ ಆ ಭೂಮಿಯೇ ಇಲ್ಲ ಅಂದ್ರೆ ಎಲ್ಲಿ ಬೀಜವನ್ನ ಬಿತ್ತಿ? We need to have the ground first. ಮೊದಲು ನಮಗೆ ಆ ಒಂದು ಭೂಮಿಯ ಅವಶ್ಯಕತೆ. So what is the attitude of Christ that we must have? ಕ್ರಿಸ್ತನ ಇದ್ದಂತ ಆ ಒಂದು ಮನೋಭಾವ ಯಾವುದು ನಮ್ಮಲ್ಲಿ ಇರಬೇಕು? We saw in Philippians chapter 2. ಫಿಲಿಪ್ಪಿ 2ರಲ್ಲಿ ನಾವು ನೋಡಿದ್ವಿ, verse 5. 5ನೇ ವಚನ. Have this attitude in yourself which is in Christ Jesus. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು, ಮನೋಭಾವವು ನಿಮ್ಮಲ್ಲಿಯೂ ಇರಲಿ. And 2 things in the previous verses I want you to see. 2 ವಿಷಯಗಳು ಇಂದಿನ ವಚನಗಳಲ್ಲಿ ನಾವು ನೋಡಬೇಕು. Don't look on your own interests, verse 4, but the interests of others also. ನಿಮ್ಮ 4ನೇ ವಚನದಲ್ಲಿ Philippians 2:4. Don't look only on your own interests, but also the interests of others. ನಿಮ್ಮ ಸ್ವಹಿತವನ್ನು ನೋಡದೆ ಪರಹಿತವನ್ನು ನೋಡಿ. And the other thing, verse 3. 3ನೇ ವಚನದಲ್ಲಿ ಇನ್ನೊಂದನ್ನು ನೋಡ್ತೀವಿ ನಾವು. Consider others as more important than yourself. ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಿ. Not more spiritual than yourself, but more important than yourself. ನಿಮಗಿಂತ ಹೆಚ್ಚು ಆತ್ಮಿಕರು ಅಂತ ಪರಿಗಣಿಸಬೇಡಿ, ಬಹಳ ಮುಖ್ಯವನು, ಶ್ರೇಷ್ಠನು ಅಂತ ನೋಡಿ. You know, I can't look at an unspiritual man in the church and say, oh, he's more spiritual than me. That'll be a lie. ನಾನು ಒಬ್ಬ ಆತ್ಮಿಕ ನಲ್ಲಂತ ವ್ಯಕ್ತಿಯನ್ನ ನೋಡಿ, ಇವನು ಬಹಳ ಆತ್ಮಿಕನು ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗುತ್ತೆ. Jesus did not look at Peter and say, oh, you are more spiritual than me. ಯೇಸು ಸ್ವಾಮಿ ಪೇತ್ರನನ್ನ ನೋಡಿ, ನೀನ್ ನನಗಿಂತ ಆತ್ಮಿಕನು ಅಂತ ಹೇಳಲಿಲ್ಲ. But he said, you're more important than me. ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ನೀನು ನನಗಿಂತ ಉತ್ತಮನು ಅಥವಾ ಶ್ರೇಷ್ಠನು ಅಂತ ಹೇಳಿದ್ರು. That's why I'm washing your feet. ಅದಕ್ಕಾಗಿ ನಾನು ನಿನ್ನ ಕಾಲುಗಳನ್ನ ತೊಳಿತಾ ಇದ್ದೀನಿ. He washed the feet of Judas Iscariot also. ಇಸ್ಕರಿಯೋತ ಯೂದನ ಕಾಲನ್ನ ಕೂಡ ಯೇಸು ಸ್ವಾಮಿ ತೊಳೆದ್ರು. Boy, that really humbles me. ಅದು ನಾನು ಯೋಚನೆ ಮಾಡುವಾಗ ನನಗೆ ಬಹಳ ದೀನತೆ. When I think of that, I said, Lord Jesus, make me like yourself. ಕರ್ತನಾದ ಯೇಸುವೆ, ನಿನ್ನ ಹಾಗೆ ನನ್ನನ್ನು ಮಾಡು ಸ್ವಾಮಿ ಅಂತ ಕೇಳ್ತೀನಿ. And all my life, let me never lose that vision of Jesus washing the feet of others. ನನ್ನ ಜೀವಿತ ಕಾಲಾವಧಿಯಲ್ಲೆಲ್ಲ ನಾನು ಅದನ್ನ ಮರೆದೇ ಇರೋ ಹಾಗೆ ಮಾಡು ಯೇಸು ಸ್ವಾಮಿ, ಇತರರ ಪಾದಗಳನ್ನು ತೊಳೆಯುವ. That's where I want to be all the days of my life. ನನ್ನ ಜೀವಿತ ಕಾಲಾವಧಿಯೆಲ್ಲ ನಾನು ಆ ಸ್ಥಳದಲ್ಲಿ ಇರ್ಲಿಕ್ಕೆ ನಾನು
And even when I go to heaven, ಪರಲೋಕಕ್ಕೆ ಹೋದಾಗ್ಲೂ ಕೂಡ ನಾನು I don't want to be a great person in heaven. ಪರಲೋಕದಲ್ಲಿ ನಾನು ಹೆಚ್ಚಿನ I want to be a ಮನುಷ್ಯನಾಗಿರ್ಬೇಕು ಅಂತ servant in ಬಯಸ್ತೇನೆ. heaven too. ಅಲ್ಲಿ ಕೂಡ ಅದೇ ಆತ್ಮವನ್ನು ನಾನು ಇರ್ಲಿಕ್ಕೆ ಬಯಸ್ತೇನೆ. I only want Jesus Christ to be exalted in heaven. ಪರಲೋಕದಲ್ಲಿ ಯೇಸು ಸ್ವಾಮಿ ಘನತೆಯನ್ನು ಹೊಂದಬೇಕು, ಅದೇ ನನಗೆ ಮುಖ್ಯ. I don't want anybody to know who Zach Poonen is in heaven. ಪರಲೋಕದಲ್ಲಿ ಝಾಕ್ ಪೂನನ್ ಯಾರು ಅಂತ ಯಾರಿಗೂ ಗೊತ್ತಾಗೋ ಅವಶ್ಯಕತೆ ಇಲ್ಲ. I don't want anybody on earth to know who Zach Poonen is. ಭೂಮಿಯಲ್ಲಿ ಕೂಡ ಝಾಕ್ ಪೂನನ್ ಯಾರು ಅಂತ ಯಾರು ತಿಳ್ಕೊಳ್ಳುವಂತ ಒಂದು ಆಶೆ Jesus Christ is. ನನಗೆ ಮುಖ್ಯ ಏನಂದ್ರೆ ಕ್ರೈಸ್ತನು ಯಾರು ಅಂತ ಜನಗಳಿಗೆ ಗೊತ್ತಾಗ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, only if you have that attitude can you build the church. ನಿಮಗೆ ಈ ಒಂದು ಮನೋಭಾವ ಇದ್ರೆ ಮಾತ್ರ ಸಭೆಯನ್ನ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. And I pray that every one of you will strive to have that attitude. ನಾನು ಪ್ರಾರ್ಥಿಸ್ತೀನಿ, ನೀವು ಎಲ್ಲರೂ ಆ ಒಂದು ಪ್ರಯಾಸ ಪಡಿರಿ, ಈ ಒಂದು ಮನೋಭಾವವನ್ನು ಹೊಂದಿಕೊಳ್ಳಿ. You know, only God has the right to have authority over everybody. ದೇವರಿಗೆ ಮಾತ್ರ ಒಂದು ಅರ್ಹತೆ ಇದೆ, ಎಲ್ಲರ ಮೇಲೆ ಅಧಿಕಾರಗಳನ್ನ ಹೊಂದಲಿಕ್ಕೆ. You know what the devil told Eve in the Garden of Eden, Genesis chapter 3? ಆದಿಕಾಂಡ 3ರಲ್ಲಿ ಸೈತಾನನು ಏನು ಹೇಳಿದನು ಗೊತ್ತಾ ಹವ್ವಳಿಗೆ? You ask the average person, Christian, what was the temptation that came to Eve in the garden? ಸಾಧಾರಣವಾದ ವ್ಯಕ್ತಿ ಆ ಒಂದು ಏದೇನ್ ತೋಟದಲ್ಲಿ ಹವ್ವಳಿಗೆ ಬಂದಂತ ಶೋಧನೆ ಏನು ಅಂತ ಕೇಳಬಹುದು. Oh, they say the temptation was to eat of that forbidden tree. ಅಲ್ಲಿ ಒಂದು ಶೋಧನೆ ಯಾವುದು? ಆ ಒಂದು ಹಣ್ಣನ್ನು ತಿನ್ನುವಂತ ಒಂದು ಶೋಧನೆ. That is true. ಅದು ಸತ್ಯ, ಹೌದು. But behind it, the devil had a bigger temptation. ಅದರ ಹಿಂದೆ ಸೈತಾನನು ಇನ್ನೂ ಒಂದು ಹೆಚ್ಚಿನ ಶೋಧನೆಯನ್ನು ಇಟ್ಟಿದ್ದನು. The devil is a deceiver. ಸೈತಾನನು ಒಬ್ಬ ಮೋಸಗಾರನು. When he tempts you with one thing, there's a bigger thing behind it. ಅವನು ಸೈತಾನನ್ನು ಶೋಧನೆ ಮಾಡುವಾಗ ಒಂದು ಕಾರಣ ಅಲ್ಲ, ಇನ್ನೊಂದು ಕಾರಣ ಕೂಡ ಅದರ ಹಿಂದೆ ಇರುತ್ತೆ. Turn with me to Genesis 3. ಆದಿಕಾಂಡ 3ರಲ್ಲಿ ನಾವು ನೋಡೋಣ. In Genesis 3, the devil came through a serpent. ಸೈತಾನನು ಸರ್ಪದೋಪಾದಿಯಲ್ಲಿ ಬಂದನು and talked to Eve and tempted her and said, has God told you not to eat of the trees? ಇಲ್ಲಿ ಸೈತಾನನು ಕೇಳ್ತಾನೆ, ದೇವರು ಹೇಳಿದ್ನ ಈ ಹಣ್ಣನ್ನ ತಿನ್ನಬಾರದು ಅಂತ ಕೇಳ್ತಾನೆ. And Eve said in verse 3, this tree, with the tree of knowledge of good and evil, I can't eat that because if I eat it, I'll die. ಇಲ್ಲಿ ಹವಳು ಹೇಳ್ತಾಳೆ 3ನೇ ವಚನದಲ್ಲಿ, ಹೌದು ಇದನ್ನ ತಿನ್ನಬಾರದು ಅಂತ ದೇವರು ಹೇಳಿದ್ದಾರೆ, ಇದು ತಿಂದ್ರೆ ನಾನು ಸಾಯ್ತೀನಿ ಅಂತ. And the serpent said, no, you won't die. Verse 4. ಸೈತಾನ 4ನೇ ವಚನದಲ್ಲಿ ಇಲ್ಲ ನೀನು ಸಾಯೋದಿಲ್ಲ ಅಂತ ಹೇಳ್ತಾನೆ. This is the message the devil has been preaching for 6,000 years to man. ಮನುಷ್ಯನಿಗೆ 6,000 ವರ್ಷ ಸೈತಾನನು ಬೋಧಿಸ್ತಾ ಇರುವಂತದ್ದು ಇದನ್ನೇ. Sin is not serious, the devil says. ಸೈತಾನನು ಹೇಳ್ತಾ ಇರ್ತಾನೆ, ಪಾಪ ಗಂಭೀರವಲ್ಲ ಅಂತ. Disobedience to God is not serious. ದೇವರಿಗೆ ಅವಿಧೇಯನಾಗುವುದು ಅದು ಅಷ್ಟು ಗಂಭೀರವಲ್ಲ ಅಂತ. You will not die. ನೀನು ಸಾಯೋದಿಲ್ಲ. But we know that sin always leads to eternal death. ನಮಗೆ ಗೊತ್ತಿದೆ ಪಾಪವು ಯಾವಾಗಲೂ ಒಂದು ನಿತ್ಯತ್ವದ ಮರಣಕ್ಕೆ. Here is the real temptation that came to Eve. ಅವಳಿಗೆ ಬಂದಂತ ಮುಖ್ಯ ಒಂದು ಶೋಧನೆ ಇದಾಗಿತ್ತು. Verse 5, read it. 5ನೇ ವಚನದಲ್ಲಿ ನೋಡಿ. It's not just eating the fruit of the tree. ಈ ಒಂದು ಹಣ್ಣನ್ನು ತಿನ್ನೋದು ಮಾತ್ರ ಅಲ್ಲ, ಮರದ ಹಣ್ಣನ್ನು. When you eat it, verse 5, you will become like God. ಈ ಹಣ್ಣನ್ನು ತಿಂದಾಗ ನೀನು ದೇವರಂತ ಆಗ್ತೀಯಾ ಅಂತ. You will be the head over everything. ನೀನು ಎಲ್ಲದಕ್ಕೂ ಒಬ್ಬ ನಾಯಕನಾಗಿರ್ತೀಯ. You will be the leader. ನೀನು ನಾಯಕಿ ಆಗ್ತೀಯ, ನಾಯಕನಾಗ್ತೀಯ. You will even be able to lead your husband. ನಿನ್ನ ಗಂಡನನ್ನೇ ನಡೆಸುವಂತ ಒಬ್ಬ ನಾಯಕಿ ಆಗ್ತೀಯ ನೀನು. How many men and women are tempted with that temptation today? ಇವತ್ತು ಎಷ್ಟೊಂದು ಗಂಡಸರು ಹೆಂಗಸರು ಈ ಶೋಧನೆಗೆ ಒಳಪಡ್ತಾ ಇದ್ದಾರೆ. You will be like God. ನೀನು ದೇವರಂತ ಆಗ್ಬಿಡ್ತೀಯ. There's only one person who has shown us what it is to be like God, and that is Jesus Christ. ಒಬ್ಬ ವ್ಯಕ್ತಿನೇ ದೇವರಂತ ಆಗುವುದು ಹೇಗೆ ಅನ್ನೋದು ತೋರಿಸಿರೋದು ಅದು ಯೇಸು ಸ್ವಾಮಿ ಮಾತ್ರ. So let us be careful. ಅದಕ್ಕಾಗಿ ನಾವು ಜಾಗೃತರಾಗಿರೋಣ.